ಸಿದ್ದರಾಮೋತ್ಸವಕ್ಕೆ ಸಜ್ಜಾದ ನಾಯಕರಿಗೆ ಬಿಗ್ ಶಾಕ್. ಸಿದ್ದರಾಮಯ್ಯ ಅಂಡ್ ಟೀಮ್ ಶಕ್ತಿ ಪ್ರದರ್ಶನಕ್ಕೆ ಬಿತ್ತು ಕತ್ತರಿ. ಮತ್ತೊಂದು ಸಿದ್ದರಾಮೋತ್ಸವ ಮಾಡಿ ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಸಜ್ಜಾಗಿದ್ದ ಟೀಮ್ಗೀಗ ಶಾಕ್ ಕಾದಿದ್ದು. ಸಿದ್ದರಾಮೋತ್ಸವ 2.0 ಅಂತ ಅಂದುಕೊಂಡಿದ್ದವರು ದಿಕ್ಕೇ ಬದಲಾಗಿ ಹೋಗಿದೆ. ಬ್ರೇಕ್ ಬಿದ್ದಿದೆ ಟೀಮ್ಗೆ. ಇಡೀ ಕಾರ್ಯಕ್ರಮಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಓವರ್ಟೇಕ್ ಕೊಟ್ಟಿದ್ದಾರೆ. ಅಖಾಡಕ್ಕೆ ಕನಕಪುರ ಬಂಡೆ. ಇತ್ತ ಸಿದ್ದು ಅಂಡ್ ಟೀಮ್ ಫುಲ್ ಸೈಲೆಂಟ್. ಜನ ಕಲ್ಯಾಣ ಸಮಾವೇಶ ಅಂತ ಈಗ ಹೊಸ ಟಚ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಅವರ ಟೀಮ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದು ಸ್ವಾಭಿಮಾನಿ ಸಮಾವೇಶ ಮಾಡಬೇಕು. ಇದು ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬಕ್ಕೆ ಮಾಡಿದಂತಹ ಸಿದ್ದರಾಮೋತ್ಸವ 2.0 ಅಂತ ಅಂದುಕೊಂಡಿದ್ದವರಿಗೆ ಚಕ್ಮೇಟ್ ಇಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸೊ ಈಗ ಪೋಸ್ಟರ್ ಬಿಡುಗಡೆ ಆಗಿದೆ. ನೀವು ನೋಡ್ತಾ ಇದ್ದೀರಾ ಟಿವಿನಲ್ಲಿ ಒಂದು ವಿಂಡೋದಲ್ಲಿ ಪೋಸ್ಟರ್ ಅನ್ನು ನಾವು ಪ್ಲೇ ಮಾಡ್ತಾ ಇದೀವಿ. ಪೋಸ್ಟರ್ ಅಲ್ಲಿ ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶ್ರಯದ ಜನ ಕಲ್ಯಾಣ ಸಮಾವೇಶ ಅಂತ ಹಾಕಿದ್ದಾರೆ. ಪೋಸ್ಟರ್ ಬಿಡುಗಡೆ ಮಾಡಿ ಎಲ್ಲೋ ಟಕ್ಕರ್ ಕೊಟ್ರ ಸಿದ್ದರಾಮಯ್ಯ ಹಾಗೆ ಅವರ ತಂಡಕ್ಕೆ. ಇಂದಿರಾ ಗಾಂಧಿ ಅವರ ಫೋಟೋವನ್ನ ಬಳಸಿ ಸ್ವಾಭಿಮಾನಿ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ಅಂತ ಹೇಳಿ ಬದಲಿಸಿದ್ದಾರೆ ದಿಕ್ಕನ್ನೇ. ಸೊ ಎಲ್ಲೋ ಸಿದ್ದರಾಮಯ್ಯನವರು ಅವರ ಟೀಮ್ ಏನು ಶಕ್ತಿ ಪ್ರದರ್ಶನ ಮಾಡಬೇಕು ಅಂತ ಇದ್ರು, ಮತ್ತೊಮ್ಮೆ ಅಹಿಂದ ನಾಯಕನನ್ನ ಮೇಲೆತ್ತಬೇಕು ಅಂತ ಅಂದುಕೊಂಡಿದ್ರು. ಸಿದ್ದರಾಮಯ್ಯನವರ ಶಕ್ತಿಗೆ ಬಲ ಕುಗ್ಗಿಸುವ ಪ್ರಯತ್ನ ನಡೆದಿದೆ. ಸಿಎಂ ಸಮಾವೇಶದ ವಿರುದ್ಧ ಎಐಸಿಸಿಗೆ ಪತ್ರ ಬರೆದಿದ್ದ ಕಾರಣ ಈಗ ಹೆಸರು ಬದಲಾದಂತಿದೆ. ಪತ್ರ ಈಗ ಯಾರು ಬರೆದಿದ್ದು ಅಂತ ಹುಡುಕಾಟದಲ್ಲಿ ಈಗ ಟೀಮ್ ಇದೆ ಸಿದ್ದರಾಮಯ್ಯನವರ ಬಣ. ಹಾಸನದಲ್ಲಿ ಸಮಾವೇಶ ಆಯೋಜಿಸಿದ ಅಹಿಂದ ಸಂಘಟನೆಗಳು ಮುಂದಿನ 2028ರ ಚುನಾವಣೆಗೆ ಅದೆಲ್ಲೋ ಬ್ಲೂ ಪ್ರಿಂಟ್ ಅಂತ ಅಂದ್ಕೊಂಡಿದ್ರು, ಬಟ್ ಬೇರೆನೆ ಆಗ್ತಾ ಇದೆ ಅದು. ಇಂದಿರಾ ಗಾಂಧಿ ಅವರ ಫೋಟೋವನ್ನ ಹಾಕಿ ಸಮಾವೇಶವನ್ನ ಬೇರೆಯ ರೂಪುರೇಷೆಯನ್ನ ಕೊಟ್ಟಿದ್ದಾರೆ. ಈಗ ಯಾರು ಅದರ ಮಾಡಿದವರು ಅಂತ ಬೆನ್ ಹತ್ತಿದ್ದಾರೆ. ಪತ್ರ ಬರೆದವ್ರು ಯಾರು ಅಂತ, ಎಐಸಿಸಿಗೆ ಪತ್ರ ಹೇಗ್ ಹೋಯ್ತು, ಯಾರು ಪತ್ರವನ್ನ ಬರೆದವರು, ಕಾಣದ ಕೈ ಯಾವುದದು ಅಂತ ಹೇಳಿ ಮುಂದಾಗಿದ್ದರ ಹುಡುಕಾಟಕ್ಕೆ, ಪತ್ರ ಬರೆದವರ ಶೋಧಕ್ಕೆ ಮುಂದಾಯ್ತಾ ಸಿದ್ದರಾಮಯ್ಯ ಟೀಮ್. ಯಾರು ಬರೆದಿರಬಹುದು ಹಾಗಾದ್ರೆ? ಅಹಿಂದ ನಾಯಕರುಗಳೇ ಸಂಘಟನೆಗಳು ಸಮಾವೇಶವನ್ನ ಆಯೋಜನೆ ಮಾಡಿ ಅಲ್ಲಿ ಅಹಿಂದ ಮತಗಳ ಒಕ್ಕೂಟ ಮುಂದೆ ಚುನಾವಣೆಗೆ ಅದೆಲ್ಲೋ ನಾ ಹೇಳ್ದಂಗೆ ಇದೇ ನಾಂದಿ ಅನ್ನೋ ತರ ಇತ್ತು. ಬಟ್ ಈಗೆಲ್ಲವೂ ಉಲ್ಟಾ ಆಗಿದ್ದು. ಒಂದು ಪತ್ರ ನೋಡಿ ನಾವು ತೋರಿಸ್ತಾ ಇದ್ದೀವಿ. ಆ ಪತ್ರ ಪತ್ರ ಬರೆದವರ ಶೋಧಕ್ಕೆ ಈಗ ಪ್ಲಾನ್ ನಡೀತಾ ಇದ್ದು. ಸಮಾವೇಶ ತಡೆಯೋದಿಕ್ಕೆ ಯಾರು ಈ ಪತ್ರವನ್ನ ಬರೆದಿದ್ದೋರು ಅಂತ. ಸೊ ನೀವು ನೋಡ್ತಾ ಇದ್ದೀರಾ ಪತ್ರ. ಈ ಪತ್ರದಿಂದಲೇ ಅಲ್ಲೆಲ್ಲೋ ದಿಕ್ಕು ಬದಲಾಯಿತು ಅಂತ. ಇಂದ್ರ ಫೋಟೋ ಬಳಸಿ ಜನಕಲ್ಯಾಣ ಹೆಸರಲ್ಲಿ ಈಗ ವೇದಿಕೆ ಸಿದ್ಧವಾಗಿದೆ. ಚನ್ನಪಟ್ಟಣವನ್ನ ಗೆದ್ದ ಡಿಕೆ ಬ್ರದರ್ಸ್ ಈಗ ಹಾಸನದಲ್ಲಿ ಲಗ್ಗೆ ಇಟ್ಟಿದ್ದಾರೆ. ಕ್ಲೀನ್ ಸ್ವೀಪ್ ಆಯ್ತು. ರಾಮನಗರ ಜಿಲ್ಲೆಯಲ್ಲೇ ಎಲ್ಲೂ ಇಲ್ಲ. ಈಗ ಜೆಡಿಎಸ್ ಹೇಳ ಹೆಸರಿಲ್ಲದಂತೆ ಹೋಯ್ತು. ಈಗ ಹಾಸನವನ್ನು ಕೂಡ ತೆಕ್ಕೆಗೆ
ತೆಗೆದುಕೊಳ್ಳೋ ಪ್ರಯತ್ನ ನಡೀತಾ ಇದೆ ತೆರೆಮರೆಯಲ್ಲಿ ಅಂತ ಹೇಳಲಾಗ್ತಾ ಇದೆ. ಈಗ ಪತ್ರ ಬರೆದಿದ್ದು ಯಾರು ಆ ಪತ್ರವನ್ನ ಬರೆದವರು ಅನ್ನೋ ಹುಡುಕಾಟದಲ್ಲಿ ಇದ್ದಾರೆ. ಶೋಧ ನಡೀತಾ ಇದೆ. ಸೊ ಪತ್ರ ಬರೆದವರ ಹುಡುಕಾಟ ಆದ್ರೆ ಇದಕ್ಕೆ ಯಾರು ಕಾರಣ ಅಂತ ಎಐಸಿಸಿಗೆ ಬರೆದಂತಹ ಪತ್ರದಲ್ಲಿ ಅಂತ. ಸೊ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಏನು ಒಂದು ಸಮಾವೇಶವನ್ನ ಮಾಡಿ ಅಹಿಂದ ಮತಗಳ ಕ್ರೋಢೀಕರಣ ಆಗ್ಬೇಕು, ಅದೆಲ್ಲ ಮುಂದಿನ ಚುನಾವಣೆಗೆ ನಾಂದಿ ಆಡ್ಬೇಕು ಅಂತ ಇದ್ರು. ಅದೆಲ್ಲವೂ ಕೂಡ ಬೇರೆಯ ಟರ್ನನ್ನೇ ಪಡೆದುಕೊಂಡು ಈಗ ಪತ್ರ ಹೋಗಿ ಆ ಪತ್ರ ಬರೆದವರ ಹುಡುಕಾಟದಲ್ಲಿ ಇದ್ದಾರೆ ಅಂತ ಏನೆಲ್ಲ ಆಗ್ತಾ ಇದೆ. ನಾಡಿದ್ದಿನ ಸಮಾವೇಶ ಒಂದ್ ರೀತಿ ಗೊಂದಲದ ಗೂಡಾಗಿದೆಯಲ್ಲ? ಖಂಡಿತ ಪವಿತ್ರ, ಒಂದ್ ಕಡೆ ಸಿದ್ದರಾಮಯ್ಯವರ ಆಪ್ತ ಬಳಗ ಸೇರ್ಕೊಂಡು ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಂದಾಗಿದ್ರು. ದಲಿತ ಪರ ಸಂಘಟನೆಗಳ ಸಂಘಟನೆಗಳು ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದು. ಇದನ್ನ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸ್ವಾಭಿಮಾನಿ ಸಮಾವೇಶ ಅನ್ನುವಂತ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರ ಹಿಂದೆ ಇಡೀ ಅಹಿಂದ ವರ್ಗ ಇದೆ ಅನ್ನುವಂಥದ್ದನ್ನ ಎತ್ತಿ ತೋರಿಸ್ಬೇಕು, ಬಲ ಪ್ರದರ್ಶನ ಮಾಡಬೇಕು ಅನ್ನುವಂತ ರೀತಿಯಲ್ಲಿ ಕೂಡ ಮಾಡ್ಲಿಕ್ಕೆ ಮುಂದಾಗಿದ್ರು. ಏನು ಹಿಂದೆ ಸಿದ್ದರಾಮೋತ್ಸವ ಅನ್ನುವಂತ ದೊಡ್ಡ ಮಟ್ಟದಲ್ಲಿ ಏನ್ ಕಾರ್ಯಕ್ರಮ ಮಾಡಿದ್ರು ಅದರಂತೆ ಇದನ್ನು ಕೂಡ ಮಾಡಬೇಕು ಡಿಸೆಂಬರ್ 5ರಂದು ಹಾಸನದಲ್ಲಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ರು. ಆದ್ರೆ ಒಂದು ಬಣ ಅದಕ್ಕೆ ಎಐಸಿಸಿ ಅಧ್ಯಕ್ಷರಿಗೆ ಒಂದು ಪತ್ರ ಬರೆಯುವ ಮುಖಾಂತರ ಅದನ್ನ ಟರ್ನ್ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಅದನ್ನ ಇಂದಿರಾ ಕೂಡ ಅದನ್ನ ಬೇರೆ ರೀತಿಯಲ್ಲಿ ಒಂದು ಸ್ವರೂಪವನ್ನು ಕೂಡ ಬದಲಾಯಿಸಿ ಇದು ಕಾಂಗ್ರೆಸ್ ಪಕ್ಷದಿಂದಲೇ ಕೂಡ ಮಾಡ್ತಕ್ಕಂಥದ್ದು ಅನ್ನುವಂಥದ್ದನ್ನು ಕೂಡ ತೋರ್ಪಡಿಸುವಂತ ಪ್ರಯತ್ನಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಏನು ಅಹಿಂದ ನಾಯಕರು ಕೂಡ ಒಂದಿಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ಅಸಮಾಧಾನ ಕೂಡ ಇರುವಂತ. ಯಾಕಂತಂದ್ರೆ ಅವರೇ ಸ್ವತಃ ಮುಂದಾಳತ್ವದಲ್ಲಿ ಮಾಡ್ಬೇಕು ಈ ಕಾರ್ಯಕ್ರಮವನ್ನ ಅನ್ನುವಂಥದ್ದು ಇದ್ದು, ಪಕ್ಷದ ಚಿಹ್ನೆ ಅಡಿಬೇಡ, ಇದು ಅಹಿಂದ ಅಂತಕ್ಕಂಥ ರೀತಿಯಲ್ಲಿ ನಾವು ಮಾಡೋಣ ಅನ್ನುವಂತ ರೀತಿಯಲ್ಲಿ ಕೂಡ ಅವರು ಪ್ಲಾನ್ ಅನ್ನು ಹಾಕೊಂಡಿದ್ರು. ಆದ್ರೆ ಇದಕ್ಕೆ ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದ ಡಿಸಿಎಂ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಎಐಸಿಸಿ ಅಧ್ಯಕ್ಷರಾಗಿರೋ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಸೇರ್ಕೊಂಡು ಒಂದ್ ಕಡೆ ಇದನ್ನ ಪಕ್ಷದ ರೂಪದಲ್ಲೇ ಮಾಡೋಣ, ಇದು ಯಾವುದೇ ರೀತಿ ಅಹಿಂದ ಸಮಾವೇಶ ಅಂತಕ್ಕಂಥದ್ದು ಬೇಡ, ಇದು ಕಾಂಗ್ರೆಸ್ ಪಕ್ಷದ ವತಿಯಿಂದ ಅದು ಕೂಡ ಇಂದಿರಾ ಗಾಂಧಿ ಅವರ ಒಂದು ಪೋಸ್ಟರ್ ಮುಖಾಂತರವೇ ಇದನ್ನ ದೊಡ್ಡ ಮಟ್ಟದ ಜನ ಕಲ್ಯಾಣ ಅಂತ ಸಮಾವೇಶ ಅನ್ನುವಂತ ರೀತಿಯಲ್ಲಿ ಮಾಡೋಣ ಅನ್ನುವಂತ ರೀತಿಯಲ್ಲಿ ಕೂಡ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇದರಿಂದ ಒಂದಿಷ್ಟು ಸಿಎಂ ಸಿದ್ದರಾಮಯ್ಯವರ ಆಪ್ತ ಬಳಗದಲ್ಲಿರ್ತಕ್ಕಂಥ ಸಚಿವರಿಗೆ, ಶಾಸಕರಿಗೆ ಕೂಡ ಒಂದಿಷ್ಟು ಅಸಮಾಧಾನ ಇರುವಂತದ್ದು. ಇನ್ನೊಂದು ಕಡೆ ಕೆಲವೊಂದಿಷ್ಟು ನಾಯಕರು, ದಲಿತ ಪರ ಸಂಘಟನೆಗಳ ಹೋರಾಟಗಾರರು ಕೂಡ ಇದ್ರು, ಅವರಿಗೂ ಕೂಡ ಕೆಲವಷ್ಟು ಅಸಮಾಧಾನ ಆಗಿರ್ತಕ್ಕಂಥದ್ದು. ಪವಿತ್ರ, ಈಗ ಬಸವರಾಜ್, ಯಾರು ಆ ಪತ್ರ ಬರ್ದಿರಬಹುದು ಅಂತ? ಯಾಕಂದ್ರೆ ನೋಡಿ, ಈಗ ಚನ್ನಪಟ್ಟಣ ಗೆದ್ಮೇಲೆ ಡಿ.ಕೆ. ಬ್ರದರ್ಸ್ ಒಂದ್ ರೀತಿ ವರ್ಚಸ್ಸೇ ಚೇಂಜ್ ಆಗಿ ಹೋಯ್ತು ಅಂತ, ಜೊತೆಗೆ ಈಗ ರಾಮನಗರದಲ್ಲಿ ಕ್ಲೀನ್ ಸ್ವೀಪ್ ನೇ ಪಡೆದುಕೊಳ್ತು, ಎಲ್ಲೂ ಜೆಡಿಎಸ್ ಹೆಸರಿಲ್ದಂತೆ ಹೋಗಿದೆ. ಇನ್ನೇನಿದ್ರು ನಮ್ದು ಹಾಸನನೇ ಟಾರ್ಗೆಟ್ ಅಂತ ಏನಾದ್ರು ಡಿ.ಕೆ. ಬ್ರದರ್ಸ್ ಮುಂದಾದ್ರ, ಅಲ್ಲೇನಾದ್ರೂ ಅಹಿಂದ ಅಥವಾ ಸಿದ್ದರಾಮಯ್ಯೋತ್ಸವನೇ ಮಾಡಬೇಕು ಅಂತ ಮುಂದಾದ್ರೆ ನಮಗೆಲ್ಲೋ ಹಿನ್ನಡೆ ಆಗುತ್ತೆ ಅನ್ನುವಂತಹ ಪ್ಲಾನ್ ಏನಾದ್ರೂ ಬಂತ ಡಿ.ಕೆ. ಬ್ರದರ್ಸ್ಗೆ, ಹೇಗೆ ಅಂತ? ಪವಿತ್ರ, ಒಂದ್ ಕಡೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿರ್ತಕ್ಕಂತ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಒಂದ್ ಕಡೆ ಇದನ್ನ ಎಲ್ಲೋ ಒಂದ್ ಕಡೆ ಒಂದು ಈ ಸಿದ್ದರಾಮೋತ್ಸವ ಮಾಡುವಂತ ಸಂದರ್ಭದಲ್ಲೂ ಕೂಡ ಕೆಲವಷ್ಟು ಆಕ್ರೋಶನ ಡಿಸಿಎಂ ಡಿ.ಕೆ. ಶಿವಕುಮಾರ್ ವ್ಯಕ್ತಪಡಿಸಿದ್ರು. ಆದ್ರೆ ಎಐಸಿಸಿಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರೇ ಆ ಒಂದು ಸಮಾವೇಶಕ್ಕೆ ಬಂದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಮತ್ತೆ ಅಂದ್ರೆ ಈಗ ಸಿಎಂ ಸಿದ್ದರಾಮಯ್ಯವ್ರನ್ನು ಕೂಡ ಒಟ್ಟಿಗೆ ಸೇರಿಸುವಂತ ಪ್ರಯತ್ನಕ್ಕೆ ಮುಂದಾಗಿ ಅದು ಮುಂದೆ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅದು ಯಶಸ್ವಿ ಕೂಡ ಆಯ್ತು. ಅದರಂತೆ ಈ ಸಮಾವೇಶ ಕೂಡ ಪ್ರತ್ಯೇಕವಾಗಿ ಮಾಡ್ಬೇಕು ಅನ್ನುವಂಥದ್ದು ಕೂಡ ಮಾಡ್ಲಿಕ್ಕೆ ಹೊರಟಿದ್ರು. ಆದ್ರೆ ಅದನ್ನ ಎತ್ತಿಟ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ನಾಯಕರು ಇದನ್ನ ಯಾವುದೇ ರೀತಿ ಅಸಮಾಧಾನ ಆಗೋದು ಬೇಡ ಅನ್ನುವಂತ ರೀತಿಯಲ್ಲಿ ಕೂಡ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೈಗೆ ಕೊಟ್ಟಿರ್ತಕ್ಕಂಥದ್ದು. ಇದೀಗ ಒಂದ್ ಕಡೆ ಚರ್ಚೆ ಆಗ್ತಾ ಇದೆ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರೇ ಈ ರೀತಿಯಾಗಿರ್ತಕ್ಕಂಥ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಅಂದ್ರೆ ಪ್ರತ್ಯೇಕ ಅವರು ಕೂಡ ಒಂದು ದೊಡ್ಡ ಮಟ್ಟದ ಸಿಎಂ ಸ್ಥಾನದ ಆಕಾಂಕ್ಷಿ ಕೂಡ ಹೌದು. ಈಗ ಈ ಸಮಾವೇಶಕ್ಕೆ ಏನಾದ್ರೂ ಅವರಿಗೆ ಅವಕಾಶ ಮಾಡಿಕೊಟ್ರೆ ಅದು ಮುಂದೆ ಕೂಡ ತಮಗೆ ಕೂಡ ಮೂವ್ ಆಗ್ಬಹುದು. ಅಹಿಂದ ನಾಯಕರು ಕೂಡ ಅವರ ಹಿಂದೆ ಇದೆ ಅನ್ನುವಂಥದ್ದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಇದರಿಂದ ಮುಂದಿನ ಒಂದು ರಾಜಕೀಯ ಜೀವನಕ್ಕೂ ಕೂಡ ಕಂಟಕ ಆಗ್ಬಹುದು ಅಂತ ಲೆಕ್ಕಾಚಾರಗಳು ಕೂಡ ಇದಾವೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಕೂಡ ಚರ್ಚೆ ಆಗ್ತದೆ, ಅವರೇ ಕೂಡ ಉತ್ತರಿಸಬೇಕಾಗಿದೆ. ಪವಿತ್ರ, ಬಸವರಾಜ್, ಈಗ ಒಂದು ಸಮಾವೇಶ ಮಾಡಿ ಅಲ್ಲೆಲ್ಲೋ ಶಕ್ತಿ ಪ್ರದರ್ಶನಕ್ಕೆ ಅಂತ ಕಾಂಗ್ರೆಸ್ ಅಣಿಯಾಗ್ತಿದೆ. ಇರೋದೇ ಇನ್ನೆರಡು ದಿನ, ಅಂದ್ರೆ ಗುರುವಾರ ನಡೆಯುವಂತಹ ಸಮಾವೇಶ ಇದು. ಸೊ ಈಗ ಈ ಹೆಸರು ಬದಲಾವಣೆ ಆಗಿರ್ಬೋದು, ಪತ್ರ ಹೋಗಿದ್ ವಿಚಾರ ಆಗಿರ್ಬೋದು, ಈಗ ಮತ್ತೆಲ್ಲೋ ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಮತ್ತೆ ಸಾಬೀತುಪಡಿಸಲ್ವಾ? ಇದು ಹೆಂಗೆ ಮುಂದಿನ ಚುನಾವಣೆಗೆ ಇವರು ಒಂದು ಬ್ಲೂ ಪ್ರಿಂಟ್ ಮಾಡ್ಕೊಳಕ್ ಸಾಧ್ಯ ಅಂತ?
ಪವಿತ್ರ, ಇದು ಒಂದು ಕಡೆ ಮುಂದಿನ ಒಂದು ಸ್ಥಳೀಯ ಮಟ್ಟದ ಚುನಾವಣೆಗಳ ಒಂದು ಗಮನದಲ್ಲಿಟ್ಟುಕೊಂಡು ಈ ಒಂದು ಸಮಾವೇಶವನ್ನ ಮಾಡಬೇಕು ಅನ್ನುವಂತ ಲೆಕ್ಕಾಚಾರಕ್ಕೆ ಹೋಗಿರ್ತಕ್ಕಂಥ. ಆದ್ರೆ ಮೊದಲಿಗೆ ಇದು ಸಿದ್ದರಾಮಯ್ಯವರ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿರ್ತಕ್ಕಂಥ ಸಮಾವೇಶ ಆಗಿತ್ತು. ಆದ್ರೆ ಈಗ ಬದಲಾವಣೆ ಆದ ಸ್ವರೂಪದಲ್ಲಿ ಇದು ಸ್ಥಳೀಯ ಮಟ್ಟದ ಚುನಾವಣೆಗಳ ಒಂದು ಮುಂದಾಳತ್ವದಲ್ಲಿ, ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಆಗಿರ್ತಕ್ಕಂಥ ಏನು ಹಾಸನ ವ್ಯಾಪ್ತಿಯಲ್ಲಿ ದೊಡ್ಡ ಮಟ್ಟದ ಒಂದು ಪ್ರಚಾರವನ್ನ ತೆಗೆದುಕೊಳ್ಬೇಕು, ಇಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಬೇಕು ಅನ್ನುವಂತ ಲೆಕ್ಕಾಚಾರಕ್ಕೆ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸಮಾವೇಶ ಏನು ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್ ಪಾಯಿಂಟ್ ಆಗುತ್ತಾ ಅನ್ನುವಂಥದ್ದು ಕಾದಷ್ಟು ನೋಡ್ಬೇಕಾಗಿದೆ. ಪವಿತ್ರ, ಥ್ಯಾಂಕ್ ಯು ಬಸವರಾಜ್.